ಟಿಬಿ ಡ್ಯಾಂಗೆ ಹೊಸ ಗೇಟ್ ಅನ್ನು ಫಿಕ್ಸ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಬಳ್ಳಾರಿಯಲ್ಲಿ ಬೇಸಿಗೆಗೆ ನೀರಿನ ಸಂಕಷ್ಟ ಶುರುವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಡ್ತಾ ಇದೆ. ಆರಂಭದಲ್ಲಿ ಕುಡಿಯುವಂತಹ ನೀರಿನ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆದು ನೀರಿನ ಲಭ್ಯತೆ ಬಗ್ಗೆ ಹಾಗೂ ಸರಬರಾಜು ಎಷ್ಟಾಗ್ತಾ ಇದೆ ಅನ್ನೋದರ ಬಗ್ಗೆ, ಇದರ ಜೊತೆಗೆ ನಿರ್ವಹಣೆ ಏನೇನು ಆಗಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಡಿಸಿ. ಟಿಬಿ ಡ್ಯಾಂಗೆ ಹೊಸ ಗೇಟ್ ಅನ್ನ ಫಿಕ್ಸ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಬಳ್ಳಾರಿಯಲ್ಲಿ ಬೇಸಿಗೆ ಇನ್ನೇನು ಶುರುವಾಗಿದೆ. ಹಾಗಾಗಿ ನೀರಿನ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಹೆಚ್ಚಿನಾಗಿ ಕಾಣ್ತಾ ಇದೆ ಬಳ್ಳಾರಿ ಜನತೆಗೆ. ಆರಂಭದಲ್ಲೇ ಕುಡಿಯುವಂತಹ ನೀರಿನ ಬಗ್ಗೆ ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡ್ರೆ ಯಾವುದೇ ರೀತಿ ನೆಕ್ಸ್ಟ್ ಸಂಕಷ್ಟ ಆಗೋದಿಲ್ಲ, ಯಾವುದೇ ರೀತಿ ಕೊರತೆ ಇರೋದಿಲ್ಲ ನೀರಿಗಾಗಿ. ಎಲ್ಲ ಅಧಿಕಾರಿಗಳನ್ನ ಸಭೆ ಕರೆದು ನೀರಿನ ಲಭ್ಯ ಎಷ್ಟಿದೆ, ನೀರಿನ ಸರಬರಾಜು ಎಷ್ಟಾಗಬೇಕು ಬೇರೆ ಕಡೆಗೆ, ಅಥವಾ ನಿರ್ವಹಣೆ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಸಿ. ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಅಧಿಕಾರಿಗಳ ಸಭೆಯನ್ನ ಕರೆದು ಅಧಿಕಾರಿಗಳಿಂದ ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಸಮಗ್ರ ಚರ್ಚೆಯನ್ನ ಮಾಡಿದ್ದಾರೆ. ಬೇಸಿಗೆ ಬಗ್ಗೆ ನಾನು ಪ್ರತ್ಯೇಕವಾಗಿ ಮಾತಾಡಬೇಕು ಅಂತ ಇದ್ದೆ. ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಾನು ಎಲ್ಲ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಸಂಬಂಧಪಟ್ಟಂಗೆ ಪರಾಮರ್ಶೆ ಮಾಡಿದ್ದೀನಿ. ಸಭೆ ಕರೆದು ಪ್ರತಿಯೊಬ್ಬರನ್ನು ಕೂಡ ಯಾವುದು ನಮ್ಮ ಅರ್ಬನ್ ಬಾಡಿಗಳಲ್ಲಿ ವಾರ್ಡ್ ವೈಸ್ ಏನೇನು ಸಮಸ್ಯೆಗಳು ಹಿಂದೆ ಬಂದಿತ್ತು ಕಳೆದ ವರ್ಷ, ಈ ವರ್ಷ ಏನೇನು ಸಮಸ್ಯೆ ಬರ್ಬೋದು, ನಮ್ಮ ಪ್ರಿಪೇರ್ಡ್ನೆಸ್ ಏನಿದೆ ಅಂತ. ನನಗಿರೋ ಮಾಹಿತಿ ಪ್ರಕಾರ ನಮ್ಮ ಬಳ್ಳಾರಿಯಲ್ಲಿ ಟಿಪಿಕಲಿ ನಾವು ಟ್ಯಾಂಕರ್ ಸಪ್ಲೈಗೆ ನಾರ್ಮಲಿ ಹೋಗಿಲ್ಲ, ಯಾವುದೇ ರೀತಿಯಲ್ಲಿ ನಾವು ಹೋಗಿಲ್ಲ ಈ ಸಾರಿ. ಎರಡನೆಯದು, ನಮ್ಮ ತುಂಗಭದ್ರಾ ಕೆನಾಲ್ನಲ್ಲಿ LLBಯಲ್ಲಿ ನೀರು ಯಾವಾಗ ಬಿಡುಗಡೆ ಮಾಡ್ತಾರೆ, ಆ ಅವಧಿ ಏನಿದೆ ಅದರ ಬಗ್ಗೆ ನಾವು ನೋಡಿಕೊಂಡು ಈಗಾಗಲೇ 4 ತಿಂಗಳಿಗೆ ಆಗುವಷ್ಟು ಒಂದು ಕಂಟಿಂಜೆನ್ಸಿ ಪ್ಲ್ಯಾನ್ ಅದನ್ನು ನಾವು ಪ್ರಿಪೇರ್ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಎರಡನೆಯದು, ಕಾರ್ಪೊರೇಷನ್ ಮತ್ತು ನಮ್ಮ ರೂರಲ್ ಏರಿಯಾಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ನಾನು ಅದೇ ಒಂದು ಸಭೆನ 4:30ಕ್ಕೆ ನಡೆಸ್ತಾ ಇದ್ದೀನಿ. ನಮ್ಮದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ NDA ಅಥಾರಿಟಿದು ಮೀಟಿಂಗ್ ಇದೆ. ಸೊ ಅದರಲ್ಲಿ ಕಲಾಮಿಟಿ ವಿಷಯನ ತಗೊಂಡು ಅದರಲ್ಲೂ ಕೂಡ ಒಂದು ಪ್ರಿಪೇರ್ಡ್ನೆಸ್ಸನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗದಾಗಿ ಬೇಸಿಗೆನಲ್ಲಿ ನಮ್ಮ ರೆಗ್ಯುಲರ್ ಸರಬರಾಜು ನಿಂತಾಗ ನಾವು ಯಾವ ಕೊಳವೆ ಬಾವಿಗಳ ಮೇಲೆ ಡಿಪೆಂಡ್ ಆಗಬೇಕು ಆ ಎಲ್ಲ ಪಟ್ಟಿ ಕೂಡ ನಮ್ಮ ಹತ್ರ ಇದೆ. ಮತ್ತು ಯಾವ ಕೊಳವೆ ಬಾವಿ ಕಳೆದ ಬಾರಿ ಯಾವ ರೀತಿಯ ಬಿಹೇವ್ ಮಾಡಿತ್ತು, ಅಂದರೆ ಯಾವುದು ಬೇಗ ಡ್ರೈ ಆಯಿತು, ಯಾವುದು ನಮಗೆ ಹೆಚ್ಚಿನ ನೀರನ್ನು ಒದಗಿಸೋ ಪರಿಸ್ಥಿತಿನಲ್ಲಿತ್ತು, ಅದು ಕೂಡ ಡೇಟಾ ನಾವೀಗ ಸಂಗ್ರಹ ಮಾಡ್ಕೊಂಡಿದ್ದೇವೆ. ಆ್ಯಸ್ ಯೂಶ್ವಲ್ ನಾವೇನು ಮಾಡ್ತೀವಿ, ಪ್ರೈವೇಟ್ ಖಾಸಗಿ ಬೋರ್ವೆಲ್ಗಳಿಗೆ ಹೋಗ್ತೀವಿ. ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆದಾಗ ನಮ್ಮ ರೈತರ ಬೋರ್ವೆಲ್ ಕೂಡ ನಾವು ಉಪಯೋಗಿಸ್ಕೊಳ್ತೀವಿ, ಬಾಡಿಗೆ ಆಧಾರದ ಮೇಲೆ ಉಪಯೋಗಿಸ್ಕೊಳ್ತೀವಿ. ಮತ್ತು ಎರಡನೆಯದಾಗಿ ನಾವು ಟ್ಯಾಂಕರ್ ಈ ಅಕಸ್ಮಾತ್ ಏನಾದರೂ ಅಗತ್ಯ ಬಿದ್ದರೆ, ನಮ್ಮ ಹವಾಮಾನ ಪರಿಸ್ಥಿತಿ ಅಷ್ಟು ತೀರಾ ವಿಕೋಪಕ್ಕೆ ಹೋದರೆ ಟ್ಯಾಂಕರ್ ಸಪ್ಲೈ ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಅಂದರೆ ಎಷ್ಟು ಟ್ಯಾಂಕರ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ, ಆ ಎಲ್ಲ ಮಾಹಿತಿಗಳನ್ನು ದತ್ತಾಂಶಗಳನ್ನು ನಾವು ಸಂಗ್ರಹ ಮಾಡಿ ಈಗ ನೀರಿನ ನಿರ್ವಹಣೆ ಬಗ್ಗೆ ಸಮಗ್ರ ಚರ್ಚೆಗಳನ್ನು ಮಾಡೋದಕ್ಕೆ ಡಿಸಿ ಕೂಡ ಮುಂದಾಗಿದ್ರು. ಬಳ್ಳಾರಿಯಲ್ಲಿ ಬೇಸಿಗೆ ನೀರಿನ ಸಂಕಷ್ಟ ಶುರುವಾಗುವ ಮುಂಚೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಸಭೆಯನ್ನ ಮಾಡಿದ್ದಾರೆ ಡಿಸಿ. ಆರಂಭದಲ್ಲೇ ಕುಡಿಯುವ ನೀರಿನ ಬಗ್ಗೆ ಮುಂಜಾಗ್ರತೆ ಸಂಬಂಧಪಟ್ಟಂತೆ ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಈಗ ನೀರಿನ ಸರಬರಾಜು ನಿರ್ವಹಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಡಿಸಿ ಅವರು ಮಾತನಾಡಿದ್ದಾರೆ. ಅದಕ್ಕಿಂತ ಮುಂಚೆ ಪರ್ಯಾಯವಾಗಿ ನೀರಿನ ಮೂಲ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಜಿಲ್ಲಾಧಿಕಾರಿಗಳು. ಏನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡಿ ನನಗೆ. ನಾಗರಾಜ್, ಕೇಳಿಸ್ತಾ ಇದೆ ನನ್ನ ಧ್ವನಿ? ಈಗ ಸಂಪರ್ಕ ಕಡಿತವಾಗಿದೆ. ಏನು ಸರಬರಾಜು ಹಾಗೂ ನಿರ್ವಹಣೆ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇದ್ರು ಡಿಸಿ. ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಅಧಿಕಾರಿಗಳ ಸಭೆಯನ್ನ ನಡೆಸಿ ಈಗ ಯಾವ ರೀತಿಯಾಗಿ ನೀರಿಗೆ ಸಂಬಂಧಪಟ್ಟಂತೆ ಬೇಸಿಗೆಯಲ್ಲಿ ಯಾರಿಗೂ ಕೂಡ ಬಳ್ಳಾರಿ ಜನತೆಗೆ ಕೊರತೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿದ್ದಾರೆ.